ದಾಸವಾಳದ ಹೂವು ಬರೀ ಪೂಜೆಗಷ್ಟೇ ಅಲ್ಲ, ಇವನ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಇದರಿಂದ ಟೀ ಹೇಗೆ ಮಾಡೋದಂತ ನೋಡೋಣ. ಈ ಟೀ ತುಂಬ ಕಮ್ಮಿ ಕ್ಯಾಲರಿ ಇದೆ, ಸೊ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಡಿಟಾಕ್ಸಿಫೈ ಕೆಲಸ ಮಾಡೋದ್ರಿಂದ ಇವನ್ ಬಾಡಿ ಪ್ಯೂರಿಫಿಕೇಷನ್ ಆಗುತ್ತೆ. ಸ್ಟಡೀಸ್ ಹೇಳೋ ಪ್ರಕಾರ ಈ ಟೀ ದಿನ ಕುಡಿಯೋದ್ರಿಂದ BP ಕಂಟ್ರೋಲಿಗೆ ಬರುತ್ತೆ ಹಾಗೂ ಹಾರ್ಟ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ. ಸ್ಪೆಷಲಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಇದು ಬೆಸ್ಟ್ ಟೀ ಅಂತ ಹೇಳ್ಬೋದು. ಏನಿಲ್ಲ, ಇದು ಸಿಂಪಲ್. ಬಿಸಿನೀರಿಗೆ ಸ್ವಲ್ಪ ದಾಸವಾಳದ ಎಲೆಗಳನ್ನ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಒಂದು ಗ್ಲಾಸ್ಗೆ ಸೋಸಿಟ್ಕೊಳ್ಬೇಕು. ಆಮೇಲೆ ನಿಮಗೆ ಟೇಸ್ಟಿಗೆ ಏನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬೆಲ್ಲ, ಏಲಕ್ಕಿ ಪುಡಿ ಹಾಗೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಈ 3 ಆ್ಯಡ್ ಮಾಡಿಕೊಂಡು ಇದನ್ನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೋದು. ಇದು ತೊಗೊಳೋದ್ರಿಂದ ಹಾರ್ಟ್ ಹೆಲ್ತ್ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಹಾಗೆ ಪೀರಿಯಡ್ಸಲ್ಲಿ ತುಂಬ ಪೇಯ್ನ್ಸ್ ಬರುತ್ತಲ್ಲ, ಕ್ರ್ಯಾಂಪ್ಸ್ಗಳು, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇವನ್ BP ಮತ್ತು ಶುಗರ್ ಇರೋರಿಗೆ ಇದು ಬೆಸ್ಟ್ ಟೀ ಆಗಿ ಕನ್ಸಿಡರ್ ಆಗಿದೆ.